ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತೇಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಿಸ್ಥಾಯ ವಾಮನಾಯ ನಮೋ ನಮಃ. ಪ್ರಸ್ತುತ ಪೀಠಾಧಿಪತಿಗಳಾದಂತಹ ವಿದ್ಯಾಗುರುಗಳ ಪಾದ ಕಮಲಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಹಾಗೂ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತಹ ಪೂಜ್ಯ ಆಚಾರ್ಯರನ್ನು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂತಹ ಎಲ್ಲ ಶ್ರೇಷ್ಠ ವಿದ್ವಾಂಸರನ್ನು ಕೂಡ ಭಕ್ತಿಯಿಂದ ವಂದಿಸಿ, ನನಗೆ ಕೊಟ್ಟಂತಹ ವಿಷಯ ನಚಿಕೇತನ ಸಂದೇಶ ಅಂತ. ಈ ನಚಿಕೇತನ ಸಂದೇಶವನ್ನು ನಾವು ತಿಳಿಬೇಕು ಅಂತಂದರೆ ಆ ನಚಿಕೇತನಿಗೆ ಯಮದೇವರು ಉಪದೇಶ ಮಾಡಿದ್ದಾರೆ. ಆ ಯಮದೇವರ ಉಪದೇಶ ಏನು ಅಂತೇಳಿ ನಾವು ತಿಳ್ಕೊಳ್ಬೇಕು. ಹೀಗೆ ನಚಿಕೇತ ಮತ್ತು ಯಮದೇವರ ಸಂವಾದ ರೂಪವಾದಂತಹ ಒಂದು ಉಪನಿಷತ್ತು ಕಾಟಕೋಪನಿಷತ್ತು. ಆ ಕಾಟಕೋಪನಿಷತ್ತಿನ ಒಂದು ಸಾರಾಂಶವನ್ನು ನಾವು ತಿಳಿದಾಗ ಆ ನಚಿಕೇತನ ಸಂದೇಶದ ಬಗ್ಗೆ ನಮಗೆ ತಿಳಿಯುತ್ತೆ. ಹಾಗಾಗಿ ಮೊದಲಿಗೆ ಆ ಕಾಟಕೋಪನಿಷತ್ತಿನ ಒಂದು ಸಂಕ್ಷಿಪ್ತ ಸಾರಾಂಶದ ಅನುವಾದವನ್ನು ಮಾಡ್ತೇನೆ. ಪ್ರಾರಂಭದಲ್ಲಿ ರಾಘವೇಂದ್ರ ಸ್ವಾಮಿಗಳು, ದಶೋಪನಿಷತ್ ಖಂಡಾರ್ಥ ಕರ್ತೃಗಳಾದಂತಹ ರಾಘವೇಂದ್ರ ಸ್ವಾಮಿಗಳು ಈ ಕಾಟಕೋಪನಿಷತ್ತಿನ ಪ್ರಾರಂಭದಲ್ಲಿ ಈ ಉಪನಿಷತ್ತಿನ ಋಷಿಗಳು ಯಾರು, ಛಂದಸ್ಸು ಏನು, ಪ್ರತಿಪಾದ್ಯ ದೇವತೆ ಯಾರು ಎಂಬುದಾಗಿ ತಿಳಿಸ್ತಾರೆ. ಈ ಕಾಟಕೋಪನಿಷತ್ತು ಯಮನಚಿಕೇತ ಸಂವಾದ ರೂಪವಾದ್ದರಿಂದ ಯಮದೇವರೇ ಈ ಉಪನಿಷತ್ತಿನ ಋಷಿಗಳಾಗಿದ್ದಾರೆ. ಇನ್ನು ಈ ಕಾಟಕೋಪನಿಷತ್ತಿನಲ್ಲಿ ಅನೇಕ ಪದ್ಯಾತ್ಮಕವಾದ ಶ್ಲೋಕಗಳು, ಗದ್ಯಾತ್ಮಕವಾದ ವಾಕ್ಯಗಳು ಇವೆ. ಅಲ್ಲಿ ಅಕ್ಷರ ಗಣನೆ ಮಾಡುವುದರ ಮೂಲಕ ಅನುಷ್ಠುಭಾದಿ ಛಂದಸ್ಸನ್ನು ನಾವು ತಿಳಿಬೇಕು. ಇನ್ನು ವಿಶೇಷವಾಗಿ ಈ ಕಾಟಕೋಪನಿಷತ್ತಿನಲ್ಲಿ ಪ್ರಧಾನವಾಗಿ ಹೇಳುವ ವಿಷಯ ಅಂತಂದರೆ ಅಂಗುಷ್ಠ ಮಾತ್ರ ಪುರುಷ ಮಧ್ಯ ಆತ್ಮನಿ ತಿಷ್ಠತಿ ಅಂತೇಳಿ, ಹೀಗೆ ಸರ್ವ ಜೀವರ ಹೃದಯದಲ್ಲಿ ವಾಸನಾದಂತಹ ವಾಮನರೂಪಿ ಭಗವಂತನ ಒಂದು ತತ್ವದ ಉಪದೇಶವನ್ನೇ ಪ್ರಧಾನವಾಗಿ ಮಾಡ್ತಾರೆ. ಹಾಗಾಗಿ ಈ ಉಪನಿಷತ್ ಪ್ರತಿಪಾದ್ಯ ದೇವತೆ ವಾಮನ ಎಂಬುದಾಗಿ ಹೇಳಿ ಅದನ್ನು ಮುಖ್ಯವಾಗಿ ತತ್ವೋಪದೇಶವನ್ನು ಮಾಡುವವರಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಪ್ರಾರಂಭದಲ್ಲಿ ಒಂದು ಆಖ್ಯಾಯಿಕೆಯನ್ನು, ಒಂದು ಕಥೆಯನ್ನು ಉಪನಿಷತ್ತೇ ಹೇಳುತ್ತೆ. ಆ ಉಪನಿಷತ್ತಿನ ಪ್ರಾರಂಭ ಹೀಗಿದೆ: ಉಷನ್ಹವೈ ವಾಜಶ್ರವಸಃ ಸರ್ವವೇದ ಸಂದದೌ ತಸ್ಯಾಹ ನಚಿಕೇತಾ ನಾಮ ಪುತ್ರಾಸ ತಮ್ಮ ಕುಮಾರಂ ಸಂತಂ ದಕ್ಷಿಣಾಸು ನೀಯಮಾನಾಸು ಶ್ರದ್ಧಾ ಆವಿವೇಶ. ವಾಜಶ್ರವಸ್ ಅನ್ನುವಂತಹ ಋಷಿಗಳು, ಆ ಋಷಿಗಳ ಮೊಮ್ಮಕ್ಕಳು ಉದ್ದಾಲಕ ಎಂಬುದಾಗಿ, ಅವರು ಒಬ್ಬ ಋಷಿಗಳು. ಆ ಉದ್ದಾಲಕ ಋಷಿಗಳಿಗೆ ಉಷನ್ಹವೈ ವಾಜಶ್ರವಸಃ ಸರ್ವವೇದ ಸಂದದೌ ಅಂದರೆ ಸ್ವರ್ಗಲೋಕವನ್ನು ಬಯಸಿ ಸರ್ವಸ್ವ ದಾನವನ್ನು ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಸರ್ವಸ್ವ ದಾನವನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಉದ್ದಾಲಕರ ಮಗನಾದಂತಹ ನಚಿಕೇತ ಆ ದಾನದ ಪ್ರಕ್ರಿಯೆಯನ್ನು ನೋಡ್ತಾ ಇದ್ದಾಗ ಶ್ರದ್ಧಾ ಆವಿವೇಶ, ಅವನಿಗೆ ಒಂದು ಆಸ್ತಿಕ್ಯ ಬುದ್ಧಿ ಬರುತ್ತಂತೆ. ಏನದು ಆಸ್ತಿಕ್ಯ ಬುದ್ಧಿ ಅನ್ನೋದನ್ನು ಮುಂದೆ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಪೀತೋದಕ ಜಗ್ಧತೃಣ ದುಗ್ಧದೋಹ ನಿರೀಂದ್ರಿಯಾ ಅನಂದಾನಾಮ ತೇ ಲೋಕಾಹ ತಾಂಸಗಚ್ಚತಿ ತಾ ದದತ್ತು ಅಂತ. ತಂದೆ ಎಂತಹ ಸರ್ವಸ್ವ ದಾನವನ್ನು ಮಾಡ್ತಾ ಇದ್ದ ಅಂತಂದರೆ ಅನೇಕ ಗೋವುಗಳ ದಾನವನ್ನು ಮಾಡ್ತಾ ಇದ್ದ. ಆದರೆ ಆ ಗೋವುಗಳು ನಿರುಪಯುಕ್ತವಾಗಿದ್ದು, ಕೆಲಸಕ್ಕೆ ಬಾರದೇ ಇರುವಂತಹ ಗೋವುಗಳು. ಯಾಕೆ ಅಂತಂದರೆ ಪೀತೋದಕಾಹ
ನೀರನ್ನು ಕುಡಿದಾಗಿದೆ, ಮತ್ತೆ ನೀರನ್ನು ಕುಡಿಯೋದಕ್ಕೆ ಬೇಕಾದಷ್ಟು ಶಕ್ತಿಯೂ ಆ ಗೋವುಗಳಲ್ಲಿ ಇಲ್ಲ. ಅಂತಹ ಗೋವುಗಳನ್ನು ಜಗ್ಗತೃಣಾಹ, ಎಷ್ಟು ಆಹಾರ ಸೇವನೆಯನ್ನು ಮಾಡಬೇಕೋ ಅಷ್ಟು ಆಹಾರ ಸೇವನೆ ಮಾಡಿದೆ. ಇನ್ನು ಮುಂದೆ ಮತ್ತು ಹುಲ್ಲನ್ನು ಜಗಿಯೋಕ್ಕೆ ಆಗೋದೇ ಇಲ್ಲ. ಅಂತಹ ಗೋವುಗಳು ಪೀತೋದಕ ಜಗ್ಗತೃಣ ದುಗ್ಧ ದೋಹಾಹ, ಎಷ್ಟು ಆಕಳಿಂದ ಹಾಲು ಬರಬೇಕೋ ಅಷ್ಟು ಹಾಲು ಕೊಟ್ಟಾಗಿದೆ, ಇನ್ನು ಮುಂದೆ ಹಾಲನ್ನೇ ಕೊಡೋದಿಲ್ಲ. ಹೀಗೆ ನಿಶಕ್ತವಾದಂತಹ, ಇನ್ನೇನು ಕೆಲವು ದಿವಸಗಳಲ್ಲೇನೆ ಮರಣ ಹೊಂದಲಿಕ್ಕೆ ಯೋಗ್ಯವಾದಂತಹ ಒಂದು ಅನುಪಯುಕ್ತವಾದ ಗೋವುಗಳ ದಾನವನ್ನು ಮಾಡ್ತಾ ಇದ್ದಾನೆ ಅವರ ತಂದೆ ಉದ್ದಾಲಕ. ಇದನ್ನು ನೋಡಿದಂತಹ ಕುಮಾರಂ, ಎಳಿ ವಯಸ್ಸು, ಇನ್ನು 11-10 ವರ್ಷ ಮಾತ್ರ ಆ ನಚಿಕೇತನಿಗೆ. ಅವನು ನೋಡಿ, ಇಂತಹ ದಾನಗಳಿಂದ ಸ್ವರ್ಗಲೋಕ ಪ್ರಾಪ್ತಿ ಆಗೋದಿಲ್ಲ. ಅನಂದಾನಾಮ ತೇಲೋಕ, ಯಾವ ಸುಖವೂ ಇಲ್ಲದೇ ಇರತಕ್ಕಂತಹ ಆನಂದ ಅನ್ನುವಂತಹ ನರಕ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಇಂತಹ ದಾನಗಳನ್ನು ಯಾಕೆ ನನ್ನ ತಂದೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಅವನ ಒಂದು ಆಸ್ತಿಕ್ಯ ಬುದ್ಧಿ ಬಂದು ತಂದೆಯ ಹತ್ತಿರ ಬಂದು ಹೇಳ್ತಾನೆ. ತಾತ ಸಹೋವಾಚ ಪಿತರಂ ತಾತ ಕಸ್ಮೈ ಮಾಂ ದಾಸ್ಯಸಿ. ತಂದೆಯೇ, ಇಂತಹ ಗೋವುಗಳ ದಾನವನ್ನು ಮಾಡ್ತಾ ಇದ್ದೀರಿ, ಅದರ ಬದಲು ಕಸ್ಮೈ ಮಾಂ ದಾಸ್ಯಸಿ, ನನ್ನನ್ನೇ ಯಾರಿಗಾದರೂ ದಾನವನ್ನಾಗಿ ಮಾಡಿ, ನನ್ನನ್ನು ದಾನವನ್ನಾಗಿ ಕೊಟ್ಟು ಬಿಡಿ ಅಂತ ಕೇಳ್ತಾರಂತೆ. ಏನೋ ಮಗ 11-12 ವಯಸ್ಸು ಬಾಲಕ, ಅವನು ಮಾತ್ರ ಏನು ತಲೆ ಹಚ್ಕೊಳ್ಳೋದು ಅಂತೇಳಿ ಉದ್ದಾಲಕ ಋಷಿಗಳು ಸುಮ್ಮನೆ ಇದ್ರು. ಆದರೆ ದ್ವಿತೀಯಂ ತೃತೀಯಂ ಮತ್ತೆ 2ನೇ ಬಾರಿ 3ನೇ ಬಾರಿ, ತಂದೆ ನನ್ನನ್ನು ಯಾರಿಗೆ ದಾನವನ್ನಾಗಿ ಮಾಡ್ತೀರಿ, ನನ್ನನ್ನು ಯಾರಿಗಾದರೂ ದಾನವನ್ನಾಗಿ ಮಾಡಿ ಅಂತ ಈ ರೀತಿ 2-3 ಬಾರಿ ಕೇಳಿದ ಕೂಡಲೇ ಆ ತಂದೆ ಉದ್ದಾಲಕ ಋಷಿಗಳಿಗೆ ಕೋಪ ಬಂದು ಮೃತ್ಯವೇ ತ್ವಾ ದದಾನಿ ಅಂತ ಹೇಳಿದರು. ಏನು ಮೃತ್ಯವೇ ತ್ವಾ ದದಾನಿ ಅಂತಂದರೆ, ಯಮದೇವರಿಗೆ ನಿನ್ನನ್ನು ನಾನು ಕೊಟ್ಟು ಬಿಡ್ತೇನೆ, ಅಂದರೆ ನೀನು ಸತ್ತು ಹೋಗುವಂತಲೇ ಒಂದು ರೀತಿ ಶಾಪವನ್ನು ಹಾಕಿದರು. ಯಮದೇವರಿಗೆ ನಿನ್ನನ್ನು ದಾನವನ್ನಾಗಿ ಕೊಡ್ತೇನೆ ಅಂತ ಹೇಳಿದ ಕೂಡಲೇ ನಚಿಕೇತ ಯಾವುದೇ ರೀತಿಯಾದ ಭಯವನ್ನು ವ್ಯಕ್ತಪಡಿಸದಲೇನೆ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ, ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗಳು ಮರಣವನ್ನು ಹೊಂದಲೇಬೇಕು. ಮರಣವನ್ನು ಹೊಂದೋದು ಅಂತಂದ್ರೇನು? ಯಮನ ಹತ್ತಿರ ಹೋಗೋದು. ಅಂತಹ ನಿಶ್ಚಿತವಾದ ಮೃತ್ಯು, ಅದನ್ನೇ ನೀನು ನನಗೆ ಕೊಟ್ಟಿದ್ದಿ. ಇದರಿಂದ ನಾನು ಯಮನ ಹತ್ತಿರ ಹೋಗ್ತೇನೆ. ಆದರೆ ನೀನು ನನ್ನನ್ನು ಯಮನಿಗೆ ಅತಿಥಿಯನ್ನಾಗಿ ದಾನವನ್ನಾಗಿ ಮಾಡ್ತೀಯೋ ಅಥವಾ ಸೇವಕನನ್ನಾಗಿ ನನ್ನನ್ನು ದಾನ ಮಾಡ್ತೀಯೋ? ಯಮನ ಹತ್ತಿರ ಅತಿಥಿಯನ್ನಾಗಿ ನೀನು ದಾನ ಮಾಡಿದರೆ ಅದರಿಂದ ಯಮನಿಗೆ ತೊಂದರೆ. ಯಾಕೆಂದರೆ ನನ್ನ ಅತಿಥಿಯನ್ನಾಗಿ ನೀನು ದಾನ ಮಾಡಿದರೆ ಯಮದೇವರು ನನಗೆ ಅರ್ಘ್ಯಪಾದ್ಯಾದಿ ಉಪಚಾರಗಳನ್ನು ಮಾಡಬೇಕಾಗುತ್ತೆ. ಇನ್ನು ಸೇವಕನನ್ನಾಗಿ ನನ್ನ ದಾನ ಮಾಡಿದರೆ ಯಮದೇವರಿಗೆ ಬೇಕಾದಷ್ಟು ಸೇವಕರಿದ್ದಾರೆ, ನನ್ನಿಂದ ಸೇವೆ ಮಾಡಿಸಿಕೊಳ್ಳುವಂತಹ ಒಂದು ಅವಶ್ಯಕತೆ ಏನೂ ಇಲ್ಲ. ಹಾಗಾಗಿ ಒಟ್ಟಾರೆ ಯಮನಿಗೆ ನನ್ನನ್ನು ದಾನವನ್ನಾಗಿ ಕೊಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಆದರೂ ನೀವು ಯಮನಿಗೆ ನನ್ನನ್ನು ದಾನವನ್ನಾಗಿ ಕೊಡ್ತೇನೆ ಅಂತೇಳಿ ಹೇಳಿದ್ದೀರಿ. ನಾನು ಯಮನ ಹತ್ತಿರ ಹೋಗ್ತೇನೆ, ನನಗೆ ಯಾವ ಭಯವೂ ಇಲ್ಲ. ಯಾಕೆ ಅಂತಂದರೆ ಬಹೂನಾಮೇನಿ ಪ್ರಥಮ ಬಹೂನಾಮೇನಿ ಮಧ್ಯಮ. ಮರಣ ನಾನು ಒಂದೇ ಹೊಂದೋದು ಅಂತಲ್ಲ, ನಾನು ಈಗ ಮರಣವನ್ನು ಹೊಂದುತ್ತೇನೆ ಅಂತಂದರೆ ನನಗಿಂತಲೂ ಮೊದಲು ಮರಣ ಹೊಂದಿ ಯಮನ ಲೋಕಕ್ಕೆ ಹೋಗ್ತಾ ಇದ್ದಾರೆ. ನಾನು ಹೋದ ನಂತರ ನನ್ನ ಹಿಂದೆಯೂ ಕೂಡ ಅನೇಕ ಜನರು ಮರಣ ಹೊಂದಿ ಯಮನ ಹತ್ತಿರ ಹೋಗ್ತಾರೆ. ಹಾಗಾಗಿ ನನಗಿಂತಲೂ ಮೊದಲು ಹೋಗುವವರು, ನನ್ನ ಹಿಂದೆ ಬರುವವರು, ಅವರ ಮಧ್ಯದಲ್ಲಿ ಮಧ್ಯಮನಾಗಿ ಅಥವಾ ನಾನೇ ಇವಾಗ ಮರಣ ಹೊಂದಿದ್ರೆ ನಾನು ಪ್ರಥಮನಾಗಿ
ಯಮನ ಲೋಕಕ್ಕೆ ಹೋಗ್ತೇನೆ ಅಂತೇಳಿ ನಚಿಕೇತ ಆ ಮರಣಕ್ಕೆ ಯಾವುದೇ ರೀತಿ ಭಯಪಡದಲೇನೆ ಯಮದೇವರ ಆ ಯೋಗದಿಂದ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಯಮನ ಲೋಕಕ್ಕೆ ಹೋಗ್ತಾನೆ. ಆದರೆ ಅಲ್ಲಿ ಯಮ ಇರೋದಿಲ್ಲ, ಬೇರೆ ಮನೆಗೆ ಹೋಗಿರ್ತಾನೆ. ಯಮನ ಪತ್ನಿಯಾದಂತಹ ಶ್ಯಾಮಲಾದೇವಿ ನಚಿಕೇತನಿಗೆ ಹೇಳ್ತಾರೆ, ಸ್ವಾಗತ ಮಾಡ್ತಾರೆ, ಅರ್ಘ್ಯಪಾದ್ಯಾದಿಗಳನ್ನು ಕೊಡ್ತಾರೆ, ಅತಿಥಿ ಪೂಜೆಯನ್ನು ಮಾಡ್ತಾರೆ. ಆದರೆ ಅದು ಯಾವುದನ್ನೂ ಕೂಡ ನಚಿಕೇತ ಸ್ವೀಕಾರ ಮಾಡೋದಿಲ್ಲ. ಗೃಹೆ ಯಜಮಾನಾಭಾವ, ಮನೆಯಲ್ಲಿ ಯಜಮಾನ ಇಲ್ಲ, ಯಜಮಾನ ಇಲ್ಲದ ಮನೆಯಲ್ಲಿ ನಾನು ಯಾವ ಅತಿಥಿ ಸತ್ಕಾರವನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ ಅಂತೇಳಿ ಹೀಗೆ 3 ದಿವಸಗಳ ಕಾಲ ಯಮನ ಮನೆಯಲ್ಲಿ ಉಪವಾಸದಿಂದ ಇರ್ತಾನಂತೆ. 3 ದಿವಸದ ನಂತರ ಯಮದೇವರು ಬರ್ತಾರೆ ತನ್ನ ಲೋಕಕ್ಕೆ. ಯಮದೇವರು ಬಂದಾಗ ಶ್ಯಾಮಲಾದೇವಿ ಹೇಳ್ತಾರೆ, ವೈಶ್ವಾನರ ಪ್ರವಿಶ್ಯತ್ ಅತಿಥಿರ್ ಬ್ರಾಹ್ಮಣೋ ಗೃಹಾನ್ ತಸ್ಸೈತಾಂ ಶಾಂತಿಂ ಕುರ್ವಂತಿ ಹರವೈವಸ್ವತೋದಕಂ ಅಂತ. ಒಬ್ಬ ಅತಿಥಿ ಮನೆಗೆ ಬಂದಾಗ ಅವನಿಗೆ ಉಪವಾಸದಿಂದ ಇರುವಂತೆ ಮಾಡಬಾರದು, ಅವನಿಗೆ ಅರ್ಘ್ಯಾದಿ ಉಪಚಾರಗಳನ್ನು ಮಾಡಬೇಕು. ಯಾಕೆ ಅಂದರೆ ಒಬ್ಬ ಅತಿಥಿ ವೈಶ್ವಾನರ ಪ್ರವಿಶತಿ, ಅಗ್ನಿಯಂತೆ ಅವನು ಮನೆಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ಅವನಿಗೆ ನಾವು ಶಾಂತಿಯನ್ನು ಮಾಡಬೇಕು ಅಂತ ಹೇಳಿ ಅರ್ಘ್ಯಾದಿ ಉಪಚಾರಗಳನ್ನು ಯಮನು ಆ ನಚಿಕೇತನಿಗೆ ಮಾಡಿ, ನೀನು 3 ದಿವಸಗಳ ಕಾಲ ಇಲ್ಲಿ ನನ್ನ ಮನೆಯಲ್ಲಿ ಉಪವಾಸದಿಂದ ಇದ್ದಿ, ಹಾಗಾಗಿ ಅದರ ದುಷ್ಪರಿಣಾಮ ನನಗೆ ಆಗಬಾರದು, ಅದರ ಪ್ರಾಯಶ್ಚಿತ್ತ ರೂಪವಾಗಿ ನಾನು ನಿನಗೆ 3 ವರಗಳನ್ನು ಕೊಡ್ತೇನೆ, ನೀನು 3 ವರವನ್ನು ಕೇಳು ಅಂತ ಹೇಳಿದಾಗ ನಚಿಕೇತ ಮೊದಲನೇ ವರ ಕೇಳೋದು ಶಾಂತ ಸಂಕಲ್ಪ ಸುಮನಸಃ ಯಥಾ ಸ್ಯಾತ್. ನಾನು ನನ್ನ ತಂದೆ ದಾನ ಮಾಡುವಾಗ ಪ್ರಶ್ನೆ ಮಾಡಿದೆ, ಅದರಿಂದ ನನ್ನ ತಂದೆ ಕೋಪಗೊಂಡು ನನಗೆ ಶಾಪವನ್ನು ಹಾಕಿದ್ದಾರೆ. ಹಾಗಾಗಿ ನನ್ನ ಅನಿಷ್ಟದ ವಿಷಯದಲ್ಲಿ ಅವರು ಶಾಂತ ಸಂಕಲ್ಪರಾಗಬೇಕು ಮತ್ತು ನನ್ನ ವಿಷಯದಲ್ಲಿ ಸುಮನಸ್ಕರಾಗಬೇಕು. ವೀತಮನ್ಯು, ಅವರ ಕೋಪ ಎಲ್ಲವೂ ಕೂಡ ಶಾಂತವಾಗಬೇಕು. ಇಂತಹ ಒಂದು ವರವನ್ನು ಕೊಡು ಅಂತ ಕೇಳಿದಾಗ ಯಮದೇವರು, ನಿನ್ನ ತಂದೆ ನಿನ್ನ ವಿಷಯದಲ್ಲಿ ಯಾವ ಕೋಪವೂ ಇರೋದಿಲ್ಲ ಮತ್ತು ನೀನು ನನ್ನಿಂದ ನಿನ್ನ ಮನೆಗೆ ಕಳಿಸಿದಾಗ ಯಮಲೋಕದಿಂದ ಬಂದಿ ಅಂತ ನಿನ್ನನ್ನು ವಿಚಿತ್ರವಾಗಿ ನೋಡೋದಿಲ್ಲ. ಒಬ್ಬ ಮಗ ಬೇರೆ ಊರಿಗೆ ಹೋಗಿ ಮನೆಗೆ ಬಂದರೆ ತಂದೆ ಹೇಗೆ ನೋಡ್ತಾನೋ ಅದರಂತೆ ನೋಡುವಂತೆ ನಾನು ನಿಮ್ಮ ತಂದೆಗೆ ಆ ವರವನ್ನು ಕೊಡ್ತೇನೆ, ನಿನಗೆ ವರವನ್ನು ಕೊಡ್ತೇನೆ ಅಂತೇಳಿ ಆಶೀರ್ವಾದ ಮಾಡಿ ಅನುಗ್ರಹ ಮಾಡ್ತಾರೆ. ಹೀಗೆ ಒಂದನೇ ವರವನ್ನು ಕೇಳಿದ ನಂತರ 2ನೇ ವರವನ್ನು ಕೇಳು ಅಂತ ಹೇಳಿದಾಗ ನಚಿಕೇತ ಕೇಳ್ತಾನೆ, ಈ ಸ್ವರ್ಗಕ್ಕೂ ಮತ್ತು ಮೋಕ್ಷಕ್ಕೂ ಉಭಯಕ್ಕೂ ಸಾಧನವಾದಂತಹ ಅಗ್ನಿ, ಆ ಅಗ್ನ್ಯಂತರ್ಯಾಮಿಯಾದ ಅಗ್ನಿನಾಮಕ ಭಗವಂತನ ಒಂದು ಉಪದೇಶವನ್ನು ಮಾಡು ಅಂತ ಕೇಳಿದಾಗ ಯಮದೇವರು ಅಗ್ನ್ಯಂತರ್ಯಾಮಿಯಾದ ಅಗ್ನಿನಾಮಕ ಭಗವಂತನ ಒಂದು ತತ್ವದ ಉಪದೇಶವನ್ನು ಮಾಡ್ತಾರೆ. ಯಾರು ಸ್ವರ್ಗವನ್ನು ಬಯಸ್ತಾರೋ 1 ಮನ್ವಂತರ ಕಾಲ ಮತ್ತು ಸ್ವರ್ಗಶಬ್ದಿತವಾದ ವಿಷ್ಣು ಲೋಕವನ್ನು ಬಯಸುತ್ತಾರೋ ಅವರು ಅಗ್ನ್ಯಂತರ್ಯಾಮಿಯಾಗಿ ಅಗ್ನಿನಾಮಕ ಭಗವಂತ ಇದ್ದಾನೆ. ಯಾಕೆ ಅಂತಂದರೆ ಅಗ್ರ್ಯ ಅಂತಂದರೆ ಶ್ರೇಷ್ಠ, ಅಗ್ರತ್ವ ಗುಣಯುಕ್ತನಾದ್ದರಿಂದ ಅಗ್ನಿಶಬ್ದವಾಚ್ಯನಾದವನು ಭಗವಂತ. ಆದ್ದರಿಂದಲೇ ಅವನು ಅಗ್ನಿನಾಮಕ ಅಗ್ನಿನಾಮಕ ಭಗವಂತನಾಗಿದ್ದಾನೆ. ಇಂತಹ ಅಗ್ನಿನಾಮಕ ಭಗವಂತನನ್ನ ಷಷ್ಠುತ್ತರ ತ್ರಿಶತ ಅಂದರೆ 360 ಇಟ್ಟಿಗೆಗಳಿಂದ ಒಂದು ಹೋಮಕುಂಡವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಒಂದೊಂದು ಇಟ್ಟಿಗೆಗೆ ಒಂದೊಂದು ರೂಪದಂತೆ 360 ಭಗವದ್ ರೂಪಗಳ ಒಂದು ಧ್ಯಾನವನ್ನು ಮಾಡುತ್ತಾ ಅಗ್ನಿ ಸ್ಥಾಪನೆಯನ್ನು ಮಾಡಿ ಆ ಅಗ್ನಿಯ ಒಳಗಡೆ ಅಗ್ನಿನಾಮಕ ಭಗವಂತನ ಪೂಜೆಯನ್ನು, ಆರಾಧನೆಯನ್ನು, ಹೋಮವನ್ನು ಮಾಡಿದಾಗ ಅವನಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತೆ 1 ಮನ್ವಂತರ ಕಾಲ. ಅನಂತರ ವಿಷ್ಣುಲೋಕ ಪ್ರಾಪ್ತಿಯಾಗುತ್ತೆ ಎಂಬುದಾಗಿ
ಈ ಅಗ್ನಿ ಅಂತರ್ಯಾಮಿಯಾದ ಅಗ್ನಿನಾಮಕ ಭಗವಂತನ ಉಪದೇಶವನ್ನು ಮಾಡಿದಾಗ ನಚಿಕೇತ ಅದೆಲ್ಲವನ್ನೂ ಕೂಡ ತಕ್ಷಣದಲ್ಲೇನೆ ಗ್ರಹಣ ಮಾಡಿ ಧಾರಣೆ ಮಾಡಿ ಯಮದೇವರಿಗೆ ಅದನ್ನು ಅನುವಾದ ಮಾಡಿಬಿಡ್ತಾನೆ. ಇದರಿಂದ ಸಂತುಷ್ಟನಾದಂತಹ ಯಮದೇವರು ಅವನಿಗೆ ಇನ್ನೊಂದು ವರವನ್ನು ಕೊಡ್ತಾರೆ. ತವೈವ ನಾಮ್ನ ಭವಿತಾಯ ಮಗ್ನಿಹಿ ಶುಂಕಾಂ ಚೇಮಾಂ ಅನೇಕ ರೂಪಾಂ ಗೃಹಾಣ. ನೀನು ಈ ಸ್ವರ್ಗಕ್ಕೆ ಸಾಧನೀಭೂತವಾದಂತಹ ಅಗ್ನಿಂತರ್ಯಾಮಿಯಾದ ಅಗ್ನಿನಾಮಕ ಭಗವಂತನ ತತ್ವದ ಉಪದೇಶವನ್ನು ಕೇಳಿದ ಕೂಡಲೇ ಅದನ್ನು ಒಪ್ಪಿಸಿದ್ದಿ, ಅನುವಾದ ಮಾಡಿದ್ದಿ. ಹಾಗಾಗಿ ತವೈವ ನಾಮ್ನ ಭವಿತಾಯ ಮಗ್ನಿಹಿ, ಈ ಸ್ವರ್ಗಕ್ಕೆ ಸಾಧನೀಭೂತವಾದ ಅಗ್ನಿ ಏನಿದೆ ಈ ಅಗ್ನಿ ನಾಚಿಕೇತ ಅಗ್ನಿ ಎಂಬುದಾಗಿ ಪ್ರಸಿದ್ಧವಾಗಲಿ ಅಂತೇಳಿ ಒಂದು ವರವನ್ನು ಕೊಟ್ಟು, ಮತ್ತು ಶೃಂಕಾಂಚಮಾಂ ಅನೇಕ ರೂಪಂ, ಒಂದು ಸುವರ್ಣಮಯವಾದಂತಹ ಚಿನ್ನದ ಹಾರವನ್ನು ಕೂಡ ಕೊಡ್ತಾರಂತೆ. ಹೀಗೆ ಎರಡನೇ ವರವನ್ನು ಕೊಟ್ಟರು. ಇನ್ನು ಮೂರನೇ ವರವನ್ನು ಕೇಳು ಅಂತ ಹೇಳಿದಾಗ ನಚಿಕೇತ ಕೇಳ್ತಾನೆ, ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯ ಅಸ್ತಿತ್ಯಕ್ಕೆ ನಾಯಮಸ್ತೀತಿ ಚೈಕೆ. ಒಬ್ಬ ಮನುಷ್ಯ ಮೃತನಾದ ಮೇಲೆ ಅವನ ಯೋಗ್ಯತಾನುಸಾರ ಅವನು ಮುಕ್ತನಾದಾಗ ಆ ಮುಕ್ತಾಂತರ್ಯಾಮಿಯಾಗಿ ಭಗವಂತ ಮುಕ್ತ ನಿಯಾಮಕ ಅಂತ ಕೆಲವರು ಹೇಳ್ತಾರೆ, ಮುಕ್ತ ನಿಯಾಮಕ ಅಲ್ಲ ಎಂಬುದಾಗಿ ಕೆಲವರು ಹೇಳ್ತಾರೆ. ಹೀಗೆ ವಿಪ್ರತಿಪತ್ತಿ ಕಂಡಿದ್ದರಿಂದ, ಅಂದರೆ ಮುಕ್ತರನ್ನ ನಿಯಮನೆ ಮಾಡ್ತಾನೆ ಭಗವಂತ ಅಂತ ಕೆಲವರು, ಮುಕ್ತ ನಿಯಾಮಕ ಅಲ್ಲ ಅಂತ ಕೆಲವರು, ಹೀಗೆ ವಿಪ್ರತಿಪತ್ತಿ ಕಂಡಿದ್ದರಿಂದ ನನಗೆ ಸಂಶಯ ಬಂದಿದೆ. ಮುಕ್ತಾಂತರ್ಯಾಮಿಯಾದ ಭಗವಂತ ಮುಕ್ತ ನಿಯಾಮಕ ಹೌದೋ ಅಲ್ಲವೋ? ಹೀಗೆ ಆ ಮುಕ್ತಾಂತರ್ಯಾಮಿಯಾದ ಭಗವಂತನ ಬಗ್ಗೆ ನನಗೆ ಅಂತಹ ತತ್ವದ ಉಪದೇಶವನ್ನು ಮಾಡು ಅಂತ ಕೇಳಿದಾಗ ಯಮದೇವರು ಹೇಳ್ತಾರೆ, ದೇವೈರತ್ರಾಪಿ ವಿಚಿಕಿತ್ಸಿತಂ ನಹಿ ಸುಜ್ಞೇಯ ಅನುರೇಷ ಧರ್ಮ. ನೋಡಪ್ಪ, ಈ ಮುಕ್ತಾಂತರ್ಯಾಮಿಯಾದ ಭಗವಂತನ ವಿಷಯದಲ್ಲಿ ದೇವತೆಗಳಿಗೂ ಕೂಡ ಸಂಶಯ ಇದೆ ಅಂತ. ಯಾಕೆ ಸಂಶಯ? ನಹಿ ಸುಜ್ಞೇಯ, ಆ ಮುಕ್ತಾಂತರ್ಯಾಮಿಯಾದ ಭಗವಂತ ಸುಜ್ಞೇಯನಲ್ಲ, ಅಂದರೆ ಅನಾಯಾಸವಾಗಿ ಸುಲಭವಾಗಿ ತಿಳಿಲಿಕ್ಕೆ ಆಗೋದಿಲ್ಲ. ಯಾಕೆ ಅವನು ಸುಜ್ಞೇಯನಲ್ಲ? ಅನುರೇಷ ಧರ್ಮ, ಅಣುಹು, ಅವನ ಅವ್ಯಕ್ತ ಸ್ವಭಾವದವನು, ಹಾಗಾಗಿ ಅವನು ಸುಜ್ಞೇಯನಲ್ಲ. ಮತ್ತು ಧರ್ಮ, ಧರ್ಮ ಅಂದ್ರೇನು? ಜಗದ್ದಾರಕತ್ವ ಧರ್ಮ, ಇಡೀ ಜಗತ್ತನ್ನು ಧಾರಣೆ ಮಾಡಿದ್ದರಿಂದ ಅವನು ಧರ್ಮ ನೆನೆಸಿದ್ದಾನೆ. ಇಂತಹ ಭಗವಂತ ಅವನು ಸೂಕ್ಷ್ಮ ಅವ್ಯಕ್ತ ಸ್ವಭಾವ, ಹಾಗಾಗಿ ದೇವತೆಗಳು ಅಂತಹ ಭಗವಂತನನ್ನು ತಿಳಿಯಲಾರರು. ಹಾಗಾಗಿ ಅನ್ಯಂವರಂ ವೃಣೀಶ್ವ, ಈ ಮುಕ್ತಾಂತರ್ಯಾಮಿಯಾದ ಭಗವಂತನ ಉಪದೇಶಕ್ಕಿಂತಲೂ ಬೇರೆ ಒಂದು ವರವನ್ನು ಕೇಳು. ಏನು ಕೇಳ್ತಿ ಕೇಳು. ಶತಾಯುಷಃ ಪುತ್ರಪೌತ್ರಾನ್ ವೃಣೀಶ್ವ ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಶ್ವಾನ್ ಭೂಮೇರ್ ಮಹದಾಯತನಂ ವೃಣೀಶ್ವ ಸ್ವಯಂ ಚ ಜೀವ ಶರದೋ ಯಾವದಿಚ್ಛಸಿ. 100 ವರ್ಷ 100 ದೀರ್ಘವಾದ ಆಯುಷ್ಯವುಳ್ಳಂತಹ ಪುತ್ರ ಪೌತ್ರರನ್ನು ಬೇಕಾ? ಅದನ್ನು ಕೊಡ್ತೇನೆ. ಅಥವಾ ಭೂಮೇಹೇ ಮಹದಾಯತನಂ, ಅತ್ಯಂತ ವಿಸ್ತೀರ್ಣವಾದ ಜಾಗವನ್ನು ಕೊಡ್ತೇನೆ. ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಶ್ವಾನ್, ಅನೇಕ ಪಶುಗಳನ್ನು, ಗೋವುಗಳನ್ನು, ಅಶ್ವಗಳನ್ನು, ಏನು ಬೇಕಂದ್ರೆ ಕೇಳು, ಅದನ್ನು ಕೊಡ್ತೇನೆ. ಸ್ವಯಂ ಚ ಜೀವ ಶರದು